ನಮಸ್ತೆ, ನಾನು ನಿಮ್ಮ ಚಂದು. ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ತೋಟದ ಹತ್ರ ಬಂದಿದ್ದೆ. ಏನಕ್ಕೆ ಅಂದರೆ ಇವತ್ತು ಅಮ್ಮ ಯಾರೂ ಇರಲಿಲ್ಲ, ಹಾಗಾಗಿ ನಾನೇ ತೋಟದ ಹತ್ರ ಬಂದಿದ್ದೆ. ಡೈಲಿ ಏನು ಬರಲ್ಲ, ಏನಾದರೂ ಅವ್ರು ಇರಲಿಲ್ಲ ಅಂದರೆ ತೋಟದ ಹತ್ರ ಬರ್ತೀನಿ. ನೀವು ಒಂದು ಸಲ ನೋಡಿ ನಮ್ಮ ತೋಟ ಹೇಗಿದೆ ಅಂತ. ತೆಂಗಿನ ತೋಟ ಮತ್ತು ಅಡಿಕೆ ತೋಟ. ನೀವು ಒಂದು ಸಲ ನೋಡ್ಕೊಂಬನ್ನಿ. ಸಂಜೆ ಇರೋದ್ರಿಂದ ತುಂಬ ಸೊಳ್ಳೆಗಳು ನೋಡಿ, ಕೈ ಎಲ್ಲ ಕಚ್ತಾ ಇದ್ದಾವೆ. ಸೊಳ್ಳೆಗಳು, ತುಂಬ ಸೊಳ್ಳೆಗಳಿದ್ದಾವೆ. ನಾವು ಏನಾದರೂ ಕೆಲಸ ಇದ್ದರೆ ಮಾತ್ರ ಬರ್ತೀನಿ. ಅಂದರೆ ಕಾಯಿ ಕೀಳಬೇಕಾದ್ರೆ, ಅಡಿಕೆ ಕಾಯಿ ಕೀಳಬೇಕಾದ್ರೆ, ಗೊಬ್ಬರ ಈ ಥರ ಏನಾರ ಕೆಲಸಕ್ಕೆ ಬಂದರೆ ಊಟ ತೊಗೊಂಡು ಬರ್ತೀನಿ. ಏನಾದರೂ ಕೆಲಸ ಇದ್ದರೆ ಬರ್ತೀನಿ ಅಷ್ಟೇ, ಡೈಲಿ ಏನು ಬರಲ್ಲ. ನೋಡಿ, ಇದು ನಮ್ಮದು ತೆಂಗಿನ ತೋಟ. ಅದರಲ್ಲೇ ಒಂದು ಅಡಿಕೆ ಗಿಡನೂ ಇಟ್ಟಿದ್ದಾರೆ. ತೆಂಗಿನ ತೋಟ ಇದು. ನಮ್ಮ ಮನೆಯಲ್ಲಿ ಅವರೇನು ತೋಟದ ಹತ್ರ ಬೆಳಗ್ಗೆ ಹೋಗ್ತಾಯಿದ್ದಾರೆ ಅಷ್ಟೇ. ನೋಡಿ, ಅಲ್ಲೊಂದು ಬೋರ್ ಇದೆ, ಅದು ಹಳೆಯದು ಮಿಷನ್ ಮನೆ, ಅದೂ ಇದೆ. ಮತ್ತು ನಮ್ಮ ಮನೆಯಲ್ಲಿ ಅವರು ಹೋಗೋದು, ಏನಾದರೂ ರಜೆ ಇದ್ದರೆ ತೋಟದ ಕಡೆ ಕೆಲಸದಲ್ಲಿ ಮಾಡ್ತಾರೆ ಅಷ್ಟೇ. ಇನ್ನೆಲ್ಲ ನಮ್ಮ ಅತ್ತೆ ಮಾವ ಅವರೇ ತೋಟದ ನೋಡ್ಕೊಳೋದು, ನೀರು ಬಿಡೋದು ಎಲ್ಲ ಅವರೇ ನೋಡ್ಕೊತಾರೆ. ನಮ್ಮ ಅತ್ತೆಯವರು ನೋಡಿ, ಬದಿಗೆ ಇದನ್ನು ಹಾಕಿದ್ದಾರೆ, ತೊಗರಿ ಕಾಳು ಮತ್ತು ಅವರೆಕಾಳನ್ನು ಹಾಕಿದ್ದಾರೆ. ನೀವು ಒಂದು ಸಲ ಹೇಗಿದೆ ನೋಡಿ ನಮ್ಮ ತೋಟ. ಅಡಿಕೆ ಗಿಡದ್ದು ಚಿಕ್ಕ ಅಡಿಕೆ ಗಿಡನೂ ಇಟ್ಟಿದ್ದೀವಿ. ಏನಕ್ಕೆ ಅಂದರೆ ಇವಾಗಲೇ ಹಳೆ ಮರಗಳು ಆಗ್ತಿದ್ದಂಗೆ, ಅವು ಗಿಡ ಹೋಗ್ತಿದ್ದಂಗೆ ಚಿಕ್ಕ ಗಿಡಗಳು ಇವು ಫಸಲಿಗೆ ಬರ್ತವೆ. ಹಾಗಾಗಿ ಮಧ್ಯ ಒಂದೊಂದು ಅಡಿಕೆ ಸಸಿಗಳನ್ನು ಕೂಡ ಇಟ್ಟಿದ್ದೀವಿ. ಈಗ ಅಡಿಕೆ ಇನ್ನೂ 2 ಸಲ ಅಡಿಕೆ ಕಿತ್ತಿದೆ. ಇನ್ನೂ ಒಂದು ಸಲ ಅಡಿಕೆ ಕೀಳಬೇಕು. ಅಡಿಕೆ ಕಿತ್ತಾದ್ಮೇಲೆ ತೋಟಕ್ಕೆ ಗೊಬ್ಬರ ಹಾಕಿ ಗೇಮೆ ಮಾಡಿಸ್ಬೇಕು. ನೋಡಿ, ಇದು ನಮ್ಮ ತೋಟದಲ್ಲೇ ಒಂದು ಚಿಕ್ಕ ಚಾನಲ್ ಹೋಗಿದೆ. ಇದು ಎಲೆ ಕಬ್ಬು ಮತ್ತು ಕರಿಬೇವಿನ ಗಿಡ ಇದೆ ತೋಟದಲ್ಲಿ. ಮತ್ತು ಕಬ್ಬನ್ನು ಹಾಕಿದ್ದಾರೆ. ಮ್ಯಾನೇಜ್ಮೆಂಟ್ ಎಲ್ಲ ನಮ್ಮ ಅಮ್ಮ ಮತ್ತು ನಮ್ಮ ತಾತ ಅವರೇ ನೋಡ್ಕೊತಾರೆ. ನೋಡಿ, ಇಲ್ಲಿ ಕೂಡ ಒಂದು ಹಲಸೆ ಮರ ಕೂಡ ಇದೆ. ನಮ್ಮ ಮನೆಯಲ್ಲಿ ನಮ್ಮ ತಾತ ಅವರು ಹಲಸೆ ಮರ ಬೇಡ, ತೆಗೆದ್ಬಿಡೋಣ ಅಂತ ಇದ್ದರು. ನಾವು ಬೇಡ, ಇರಲಿ, ತಿನ್ನೋಕ್ಕೆ ಹಣ್ಣುಗಳು ಸಿಗ್ತವೆ. ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಪೂರ ಮಾಡಿದಾಗ ಮತ್ತು ಹಬ್ಬ ನಾಗರ ಹಬ್ಬ ಮಾಡಿದಾಗ ಎಲ್ಲ ಹಲಸಿನಕಾಯಿನ ಇಸ್ಕೊಂಡು ಹೋಗ್ತಾರೆ. ಮತ್ತು ನಾವು ಹಾಕ್ತೀವಿ, ಎಲ್ಲರ ಸಾಂಬಾರಿಗೂ ಯೂಸ್ ಮಾಡ್ಕೊಬೋದು. ಅದಕ್ಕೆ ಹಾಗಾಗಿ ಅದು ಹಲಸೆ ಮರ ಬೇಡ ಕಡಿಯೋದು ಅಂತ ಹೇಳಿ ಕಡಿಸಿಲ್ಲ, ಹಾಗೆ ಬಿಟ್ಕೊಂಡಿದ್ದೀವಿ. ಇದು ಅಡಿಕೆ ತೋಟ ನೋಡಿ. ಇದು ಮುಂಚೆ ಅಲ್ಲಿ ಒಂದು ರಾಗಿ ಕಲ್ಲು ಇದೆ ನೋಡಿ. ಅದು ಮುಂಚೆ ನಮ್ಮ ಮನೆಯಲ್ಲಿ ಅಮ್ಮರು ಅಡಿಕೆ ಗಿಡ ಇನ್ನೂ ಇಟ್ಟಿಲ್ದಾಗ ಇಲ್ಲೇ ಕಣ ಮಾಡ್ತಾಯಿದ್ರಂತೆ. ಕಣ ಮಾಡಿ ರಾಗಿ ಎಲ್ಲ ಇದು ಮಾಡ್ತಾಯಿದ್ರಂತೆ, ಕಣಕ್ಕೆ ಹಾಕ್ತಿದ್ರಂತೆ. ಹಾಗಾಗಿ ಕಲ್ಲು ಅಲ್ಲೇ ಇದೆ, ಅದನ್ನು ತೆಗ್ದು ಹಾಕೂ ಇಲ್ಲ. ಹಾಗಾಗಿ ಅಲ್ಲೇ ಇದೆ ನೋಡಿ, ಇದು ರಾಗಿ ಕಲ್ಲು. ಅಂಬು ಮುಂಚೆ ಎಲ್ಲ ಅಂಬೆಲ್ಲ ಇತ್ತಂತೆ. ನಾವು ಮದುವೆ ಆಗಿ ಬಂದಾಗಲೂ ಕೂಡ ಅಂಬಿತ್ತು. ಮಳೆ ಇರೋದ್ರಿಂದ ಅಂಬೆಲ್ಲ ಹೋಯ್ತು. ನಮ್ಮ ಮನೆಯವರು ಆಫೀಸ್ಗೆ ಹೋಗೋದ್ರಿಂದ ಮನೆ ಕಡೆ ತೋಟದ ಕಡೆ ಅಷ್ಟು ಅತ್ತೆ ಮಾವ ಅವರಿಗೆ ಮಾಡೋಕ್ಕಾಗಲ್ಲ ಎಲ್ಲ ನಿಭಾಯಿಸೋಕ್ಕೆ ಅಂತ ಹೇಳಿ ಬರೀ ತೆಂಗಿನ ಗಿಡ, ಅಡಿಕೆ ಗಿಡ ಇದನ್ನೇ ನೋಡ್ಕೊತಾರೆ. ಏನೂ ಹಾಕಿಲ್ಲ. ನೋಡಿ, ಇಲ್ಲಿ ಒಂದು ಚಕೋತ್ನೆ ಕಾಯಿ ಗಿಡನೂ ಹಾಕಿದ್ದಾರೆ, ಆದರೆ ಅದರಲ್ಲಿ ಇನ್ನೂ ಬಿಟ್ಟಿಲ್ಲ. ನೋಡಿ, ಇಲ್ಲಿ ಎಲ್ಲ ತಿಂದಾಕಿದ್ದಾವೆ ಕಾಳಿನೆಲ್ಲ ಇಲಿಗಳು.
ಇಲ್ಲಿನೂ ಅಷ್ಟೇ ತೊಗರಿಕಾಳು ಮತ್ತು ಅವರೆ ಗಿಡ ಬದಿಲಿ ಮಾತ್ರ ಹಾಕಿದ್ದೀವಿ. ಸೊಳ್ಳೆಗಳಂತೂ ತುಂಬ ಇದ್ದಾವೆ. ಇನ್ನೇನಾದ್ರು ಇಲ್ಲೇ ಸ್ವಲ್ಪ ಹೊತ್ತಿದ್ರೆ ನನ್ನಂತೂ ತಿಂದೇ ಹಾಕ್ಬಿಡ್ತವೆ ಅನಿಸುತ್ತೆ. ನೋಡಿ ಕೈಯೆಲ್ಲ ಫುಲ್ ಗಂದೆ ಆಗೋಯ್ತು. ಎಲ್ಲ ಇಲ್ಲಿ ಒಂದು ನುಗ್ಗೆ ಮರ ಕೂಡ ಚೆನ್ನಾಗಿ ನೆಂದಿದೆ. ಇಲ್ಲಿ ನೋಡಿ ಅಡಿಕೆ ಸಸಿನೂ ಹಾಕಿದ್ದಾರೆ ಚಿಕ್ಕದು. ಎಲ್ಲಾದರೂ ಅಡಿಕೆ ಸಸಿ ಕಟ್ಟಬೇಕು ಅಂದರೆ ಮತ್ತು ಬೇರೆ ಯಾರಾದ್ರು ತೊಗೊಳ್ತಾರೆ ಅಂದರೆ ಅವ್ರಿಗೆ ಕೂಡ ಮಾರ್ತೀವಿ. ನೋಡಿ ಇವು ಸಾಲಾಗಿ ಹೇಗೆ ಹೋಗ್ತಾ ಇದ್ದಾವೆ ಅಂತ ಚೆಂಚಿಗೆಗಳು ನೋಡಿ ಸಾಲಾಗಿ ಹೋಗ್ತಾ ಇದ್ದಾವೆ. ಅಡಿಕೆ ಕೀಳಬೇಕಾದ್ರಂತೂ ಅಡಿಕೆ ಗೊನೆಲೆಲ್ಲ ಇರ್ತವೆ. ಅಡಿಕೆ ಕೀಳಕ್ಕೆ ಹೋದಾಗೆಲ್ಲ ಮೈ ತುಂಬ ಬರೀ ಹೂವೇ ತುಂಬ್ಕೊಂಡ್ಬಿಡ್ತವೆ ಚೆಂಚಿಗೆಗಳು. ತೋಟದ ಹತ್ರನೇ ಕಣುಗಳು ಗಿಡ ಮತ್ತು ಗಿಡಗಳ್ನ ಕೂಡ ಹಾಕಿದ್ದಾರೆ ನಮ್ಮಮ್ಮ. ಅವರೇ ಹಾಕಿರೋದು. ಅವ್ರಿಗೆ ಸ್ವಲ್ಪ ಗಿಡಗಳಲ್ಲೇ ಹೂವು ಜಾಸ್ತಿ ಮುಡಿತಾರೆ, ಇಂಟ್ರೆಸ್ಟ್ ಜಾಸ್ತಿ ಅವ್ರಿಗೆ. ಹಾಗಾಗಿ ಇದು ದೀಪದ ಕಣಗಳು. ಇದು ಈಶಾನ್ ಮನೆ ಇಲ್ಲೇ ಪಕ್ಕನೇ ಕೂಡ ಟಿಸಿನೂ ಇದೆ. ಇದು ಶೆಡ್ಡು. ಈಗ ಗರಿ ತಗೊಂಡು ಹೋಗ್ಬೇಕು ಮನೆ ಹತ್ರ. ಬೈ ಫ್ರೆಂಡ್ಸ್.